ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ರಿಯರ್ಸ್ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತ ಅಂಶ ಅಂತಂದ್ರೆ ಗವರ್ಮೆಂಟ್ ಆರ್ಡರ್ ನಂಬರ್ FD 43 SRP 2024/1 ಅಂತ ಹೇಳಿದೆ. ಆರ್ಡರ್ ಡೇಟ್ 28 ನವೆಂಬರ್ 2024 ಅಂತ ಹೇಳಿದೆಯಲ್ಲ. ಇದ್ರ ಪ್ರಕಾರ revision of the rates of DA level in 2018 revised pay scale effect from 1/7/2024 ಅಂತ ಹೇಳಿದೆ. ಇದರಲ್ಲಿ 42.50% ಇಂದ 55.25% ಅವರಿಗೆ ಇರುವಂತ ಹೆಚ್ಚಳವನ್ನು ಅರಿಯರ್ಸ್ ನಾವು ಹೇಗೆ ಪಡೆದುಕೊಳ್ಬೇಕು ಅದರ ಬಗ್ಗೆ ಮಾಹಿತಿ. ಅದರೊಂದಿಗೆ ದಿನಾಂಕ 27/11/2024 FD 43 SRP 2024 ಸರ್ಕಾರದ ಒಂದು ಆದೇಶದನ್ವಯ revision of the rate of DA payment in 2024 revised pay scale and revised pension with effect from 1/7/2024 ಇದರಲ್ಲಿ 8.5% ಇಂದ 10.75% ನಲ್ಲಿರುವಂತೆ ನಾವು DA ಅರಿಯರ್ಸ್ ಅನ್ನು HRMS ನಲ್ಲಿ ಹೇಗೆ ಜನರೇಟ್ ಮಾಡಬೇಕು ಮತ್ತು ಜನರೇಟ್ ಮಾಡಿರುವಂತ DA ಅರಿಯರ್ಸ್ ಅನ್ನು HRMS ಇಂದ ನಾವು K2 ಗೆ ಹೇಗೆ ಸೆಂಡ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ HRMS ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಇದರಲ್ಲಿ HRMS ಲಾಗಿನ್ ಅಂತ ಹೇಳಿ ನಾವು ಗೂಗಲ್ ನಲ್ಲೇ ಸರ್ಚ್ ಕೊಡ್ತೀವಿ. ಆಗ HRMS ಹೋಮ್ ಪೇಜಿಗೆ ಬರ್ತೀವಿ. ಅಂದ್ರೆ ಇದು ಲಾಗಿನ್ ಪೇಜ್ ಅಂತ ಹೇಳ್ತೀವಿ. ಈ ಲಾಗಿನ್ ಪೇಜ್ ನಲ್ಲಿ ಬರ್ತೀವಿ. ಇದರಲ್ಲಿ HRMS ಗವರ್ಮೆಂಟ್ ಇದನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ಬಳಕೆದಾರರ ಸಂಕೇತವನ್ನು ನಾವು ಟೈಪ್ ಮಾಡಬೇಕು. ಬಳಕೆದಾರರ ಸಂಕೇತ ಟೈಪ್ ಮಾಡಿದ ನಂತರ ಇಲ್ಲಿ ಪ್ರವೇಶ ಪದ ಅಂತ ಹೇಳಿದೆಯಲ್ಲ, ಪ್ರವೇಶ ಪದವನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಪ್ರವೇಶ ಪದ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕಾಣುವಂತ ಕ್ಯಾಪ್ಚಾವನ್ನು ಟೈಪ್ ಮಾಡಬೇಕು. ಇಲ್ಲಿ ಯಾವ ಕ್ಯಾಪ್ಚಾ ಇದೆ ಆ ಕ್ಯಾಪ್ಚಾವನ್ನು ನಾವು ಟೈಪ್ ಮಾಡಿ ಇದರಲ್ಲಿ ಲಾಗಿನ್ ಅಂತ ಹೇಳಿ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಾವು HRMS ಹೋಮ್ ಪೇಜ್ ನಾವು ಬರ್ತೀವಿ. ಲಾಗಿನ್ ಆದ ನಂತರ ಹೋಮ್ ಪೇಜ್ ಬರ್ತೀವಿ. ಇಲ್ಲಿ ಕಾಣುವಂತ ಪಾಪ್ಅಪ್ ಮೆನುವನ್ನು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು HRMS ಹೋಮ್ ಪೇಜ್ ಬಂದ ನಂತರ ಇಲ್ಲಿ ಅರಿಯರ್ಸ್ ಅಂತ ಹೇಳಿ ಆಪ್ಷನ್ಸ್ ಇದೆ. ಅರಿಯರ್ಸ್ ನಲ್ಲಿ ಫಸ್ಟ್ ಆಯ್ಕೆ ಜನರೇಟ್ ಅರಿಯರ್ಸ್ ಅಂತ ಹೇಳಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಎಂಪ್ಲಾಯ್ ಅವರ KJD ನಂಬರ್, ಪ್ರತಿಯೊಬ್ಬ ಎಂಪ್ಲಾಯ್ ಅವರ KJD ನಂಬರ್ ಎಂಟ್ರಿ ಮಾಡಿ ನಾವು ಜನರೇಟ್ ಕೊಡ್ಬೇಕಾಗತ್ತೆ. ಇದರಲ್ಲಿ KJD ನಂಬರ್ ಅಂತ ಹೇಳಿದೆ, KJD ನಂಬರ್ ಎಂಟ್ರಿ ಮಾಡ್ತೀವಿ. KJD ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಬಟನ್ ಇದೆ. ಕ್ಲಿಕ್ ಮಾಡಿದ ನಂತರ ನೇಮ್ ಆಫ್ ದ ಗವರ್ಮೆಂಟ್ ಸರ್ವೆಂಟ್, ಡೇಟ್ ಆಫ್ ಜಾಯ್ನಿಂಗ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ. ನಂತರ ಅರಿಯರ್ಸ್ ಟೈಪ್ ಅಂತ ಹೇಳಿ ಬರುತ್ತೆ. ಅರಿಯರ್ಸ್ ಟೈಪ್ ಮುಂದ್ಗಡೆಗೆ ಸೆಲೆಕ್ಟ್ ಅಂತ ಹೇಳಿದೆ. ಸೆಲೆಕ್ಟ್ ನಲ್ಲಿ ನಾವಿಲ್ಲಿ DA ಅರಿಯರ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. DA ಅರಿಯರ್ ಸೆಲೆಕ್ಟ್ ಮಾಡಿದ್ಮೇಲೆ ಗೆಟ್ ಡೀಟೇಲ್ಸ್ ಅಂತ ಬಟನ್ ಇದೆ. ಗೆಟ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಗೆಟ್ ಡೀಟೇಲ್ಸ್ ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ DA ಡೀಟೇಲ್ಸ್ ಇದರಲ್ಲಿ ಇಷ್ಟು ನಮಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸರ್ಚ್ ಮಾಡ್ಕೊಳ್ಬೇಕು. ಇದರಲ್ಲಿ 1/7/2024 ಅಂತ ಹೇಳಿದೆ. ಇದರಲ್ಲಿ 45.25 ಅಂತ ಹೇಳಿದೆಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡಿದ ನಂತರ ಇದರಲ್ಲಿ ಜನರೇಟ್ ಅರಿಯರ್ಸ್ ಅಂತ ಕ್ಲಿಕ್ ಮಾಡೋಣ. ಜನರೇಟ್ ಅರಿಯರ್ಸ್ ಅಂತ ಕ್ಲಿಕ್ ಮಾಡಿದ ನಂತರ DA ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಇದೆ. ಆಮೇಲೆ ಸೆಲೆಕ್ಟ್ ಮಾಡಿರುವಂತ ಬಟನ್ ಸೆಲೆಕ್ಟ್ ಇದೀನಿ. ನಂತರ ಇನ್ನೊಂದು ಗಮನಿಸಿ, ಇನ್ನೊಂದು ಆಯ್ಕೆಯನ್ನು ತೆಗೆದುಕೊಳ್ಬೇಕು ನಾವು. ಇಲ್ಲಿ 2024 ಸಂಬಂಧಪಟ್ಟಿರುವಂತೆ ನೋಡಿ 10.75% DA ಆಗಿರುವಂತ DA ರೇಟ್ 10.75% ಆಗಿರುವಂತ ವಿತ್ ಎಫೆಕ್ಟ್ ಫ್ರಮ್ 1/8/2024 ಅಂತ ಹೇಳಿದೆ. ಈ 1/8/2024 ನಾವು ನಗದಾಗಿ ತೆಗೆದುಕೊಳ್ತೀವಲ್ಲ, ಇದರಲ್ಲಿ ಲೆಫ್ಟ್ ಸೈಡ್ ಸೆಲೆಕ್ಟ್ ಅಂತ ಹೇಳಿ ಇದೆ. ಇದು ಸೆಲೆಕ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಮತ್ತೆ ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಜನರೇಟ್ ಅರಿಯರ್ಸ್ ಅಂತ ಹೇಳಿದೆ. ಜನರೇಟ್ ಅರಿಯರ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆಗ ಇದರಲ್ಲಿ DA ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಇದನ್ನ ಓಕೆ ಅಂತ ತಗೊಳ್ಳೋಣ. ನಂತರ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಹೋಮ್ ಪೇಜ್, ಇದು ಹೋಮ್ ಬಟನ್ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ನಾವು ಹೋಮ್ ಪೇಜ್ ಬರ್ತೀವಿ. ಮತ್ತೆ ಇದು ಪಾಪ್ಅಪ್ ಮೆನು ಬರುತ್ತೆ, ಇದನ್ನ ಕ್ಲೋಸ್ ಮಾಡ್ಕೊಂಡು ಬಿಡೋಣ. ನಂತರ ಮತ್ತೆ ಅರಿಯರ್ಸ್ ಮೆನುವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅರಿಯರ್ಸ್ ಮೆನು ಮಾಡ್ಕೊಂಡ ನಂತರ ಆಯ್ಕೆ ಮಾಡ್ಕೊಂಡ ನಂತರ ಅರಿಯರ್ಸ್ ರಿಪೋರ್ಟ್ಸ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿದೆ. ಇದರಲ್ಲಿ ಸಬ್ ಮೆನು
ಡಿಎ ಎಕ್ಸ್ಆರ್ಎ ಅರಿಯರ್ಸ್ ಬಾರ್ ಎನ್ಕೇಸ್ಮೆಂಟ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿದೆ. ಈ ಮೆನುವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮಾಡಿದ ನಂತರ ಇಲ್ಲಿ ಫ್ರಾಮ್ ಮಂತ್ ಅಂತ ಹೇಳಿದೆ. ಇದರಲ್ಲಿ ಜುಲೈ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಇಯರ್ 2024. ಹಾಗೇನೆ 2 ಮಂತ್ ನಾವು ಡಿಸೆಂಬರ್ ಡಿಸೆಂಬರ್ ಸ್ಯಾಲರಿನಲ್ಲಿ ಆದ್ರೂ ಬಂದಿದೆ. ಡಿಸೆಂಬರ್ ಸ್ಯಾಲರಿನಲ್ಲಿ ಅರಿಯರ್ಸ್ ಬಂದಿರತ್ತೆ. ನಾವು ನವೆಂಬರ್ ತನ ಅರಿಯರ್ಸ್ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ನವೆಂಬರ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಯರ್ 2024 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹೆಡ್ ಆಫ್ ಅಕೌಂಟ್ ನೋಡಿ. ಇಲ್ಲಿ ಹೆಡ್ ಆಫ್ ಅಕೌಂಟ್ ನಲ್ಲಿ ನಮ್ಮ ಯಾವ ಹೆಡ್ ಆಫ್ ಅಕೌಂಟ್ ಇರುತ್ತೆ ಆ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇ.ಎಸ್.ಟಿ ಯಾವ್ದಿರುತ್ತೆ ಅಂತ ಇ.ಎಸ್.ಟಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅರಿಯರ್ಸ್ ಫಾರ್ ಅಂತ ಹೇಳಿದೆ. ಅರಿಯರ್ಸ್ ಫಾರ್ ನಲ್ಲಿ ಆಲ್ ಅಂತ ಹೇಳಿದೆಯಲ್ಲ, ಅದರಲ್ಲಿ ಸಬ್ ಮೆನು ಏನೇನ್ ಬರುತ್ತೆ ಆಯ್ಕೆಗಳು ಅಂತಂದ್ರೆ ಎಚ್.ಆರ್.ಎ ಅರಿಯರ್ಸ್, ಎಚ್.ಆರ್.ಎ ಎನ್ಕೇಸ್ಮೆಂಟ್, ಡಿ.ಎ ಅರಿಯರ್ಸ್, ಡಿ.ಎ ಎನ್ಕೇಸ್ಮೆಂಟ್ ಅಂತ ಹೇಳಿದೆ. ನಾವು ಡಿ.ಎ ಅರಿಯರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಡಿ ಅರಿಯರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಹೇಳಿದೆ. ಈ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ವ್ಯೂ ರಿಪೋರ್ಟ್ ಕ್ಲಿಕ್ ಮಾಡಿದ ನಂತರ ನಮಗೆ ಇದಕ್ಕೆ ಬಿಲ್ ಅಂದ್ರೆ ನಾವು ಬಿಫೋರ್ ಸೆಂಡ್ ಟು ಪೇ ಟು ಸೆಂಡ್ ಮಾಡೋಕ್ಕಿಂತ ಮುಂಚೆ ಇರುವಂತ ಡ್ರಾಪ್ ಬಿಲ್ ಇದು. ಇದರಲ್ಲಿ ಒಂದ್ ಸೈಡ್ ಡ್ರಾನ್ ಡೀಟೇಲ್ಸ್ ಇರುತ್ತೆ, ಒಂದ್ ಸೈಡ್ ನಾವು ಟು ಬಿ ಪೇಡ್ ಡೀಟೇಲ್ಸ್ ಅಂತ ಹೇಳಿರುತ್ತೆ. ಇದಕ್ಕೆ ನಮಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ವರೆಗೆ ಡಿ.ಎಸ್ ಬಿಲ್ ಜನರೇಟ್ ಆಗಿರುತ್ತೆ. ಇದನ್ನು ಪ್ರಿಂಟ್ ಔಟ್ ತೆಗೆದುಕೊಳ್ಬೇಕು. ಬಿಲ್ ತೆಗೆದುಕೊಳ್ಬೇಕಂತಂದ್ರೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ಸ್ ಇದೆಯಲ್ಲ, ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇದನ್ನ ಪ್ರಿಂಟರ್ ನಲ್ಲಿ ನಾವು ಲ್ಯಾಂಡ್ಸ್ಕೇಪ್ ಅಂತ ತೆಗೆದುಕೊಂಡು ಪ್ರಿಂಟ್ ನಲ್ಲಿ ತೆಗೆದುಕೊಳ್ಬೇಕು. ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಥವಾ ಸೇವ್ ಆಸ್ PDF ಅಂತ ಹೇಳಿ ಇರುತ್ತೆ. ಸೇವ್ ಆಸ್ PDF ಅಂತ ಹೇಳಿ ತೆಗೆದುಕೊಂಡು ಆಗ ಅದನ್ನ ಸೇವ್ ಮಾಡಬೇಕು. ಸೇವ್ ಅಂತ ಹೇಳಿ ಕ್ಲಿಕ್ ಮಾಡ್ತೀವಿ. ಇದರಲ್ಲಿ ನಾವು ಒಂದ್ ಕಡೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಡಿ.ಎ ಅರಿಯರ್ಸ್ ಅಂತ ಹೇಳಿ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಇದನ್ನ ಸೇವ್ ಮಾಡಬೇಕು. ಪೇ ಬಿಲ್ ಡೀಟೇಲ್ಸ್ ಏನಿದೆ ಅಲ್ಲ ಇದನ್ನ ಸೇವ್ ಮಾಡ್ಕೊಳ್ಬೇಕು. ಸೇವ್ ಆಯ್ತು. ನಂತರ ಬ್ಯಾಕ್ ಕ್ಲಿಕ್ ಮಾಡ್ಕೊಳ್ತೀವಿ. ಬ್ಯಾಕ್ ಬಟನ್, ಹೋಮ್ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಹೋಮ್ ಸ್ಕ್ರೀನ್ ಬರ್ತೀವಿ. ನಂತರ ಮತ್ತೆ ಇದರಲ್ಲಿ ಅರಿಯರ್ಸ್ ಅನ್ನ ತೆಗೆದುಕೊಳ್ಬೇಕು. ಅರಿಯರ್ಸ್ ಮೇಲೆ ತೆಗೆದುಕೊಂಡ ನಂತರ ನಾವು ಈ K2 ಸೆಂಡ್ ಮಾಡ್ಬೇಕಲ್ಲ, ಇದಕ್ಕೆ ಇಲ್ಲಿ ಸೆಂಡ್ ಆರ್ ಅಪ್ರೂವ್ ಡಿ.ಎ ಅರಿಯರ್ಸ್ ಬಿಲ್ ಟು K2 ಅಂತ ಹೇಳಿದೆ. ಈ ಆಯ್ಕೆಯನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಮಂತ್ ಅಂತ ಹೇಳಿದೆ. ಮಂತ್ ಜುಲೈ ಅಂತ ತಗೊಳ್ಳೋಣ. ಇಯರ್ 2024. 2 ಮಂತ್ ಫ್ರಾಮ್ ಮಂತ್ ಆಯ್ತಾ, ಇದು 2 ಮಂತ್ ಇಟ್ಕೊಳ್ಬೇಕು. ಇದು ನವೆಂಬರ್ ತನ ತಗೊಂಡಿವಿ, ಇದು 2024 ಅಂತ ತಗೊಂಡಿವಿ. ಇಲ್ಲಿ ಅಪ್ರೂವ್ ಫಾರ್ ಆಲ್ ಅಂತ ಹೇಳಿದೆ. ಅಪ್ರೂವ್ ಎಂಪ್ಲಾಯ್ ವೈಸ್ ಅಂತ ಹೇಳಿದೆ. ಸ್ಟಾಪ್ ಅರಿಯರ್ಸ್ ಫಾರ್ ಆನ್ ಎಂಪ್ಲಾಯ್ ಅಂತ ಹೇಳಿದೆ. ನಾವೇನ್ ತೆಗೆದುಕೊಳ್ಳೋಣ, ಅಪ್ರೂವ್ ಫಾರ್ ಆಲ್ ಅಂತ ಹೇಳಿ ತಗೊಳ್ಳೋಣ. ಇಲ್ಲಿ ಅರಿಯರ್ಸ್ ಫಾರ್ ಅಂತ ಅಂದಾಗ ಇಲ್ಲಿ ಡಿ.ಎ ಅರಿಯರ್ಸ್ ಅಂತ ತೆಗೆದುಕೊಳ್ಬೇಕು. ಹೆಡ್ ಆಫ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಫ್ರಾಮ್ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಅಂತ ಹೇಳಿದೆ. ಯಾವ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ನಾವು ಬಿಲ್ ಮಾಡ್ತಾ ಇದ್ದೀವಿ ಆ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ನ ಇಲ್ಲಿ ಟೈಪ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ಗೆಟ್ ಬಟನ್ ಇದೆಯಲ್ಲ, ಈ ಗೆಟ್ ಬಟನ್ ನ ಕ್ಲಿಕ್ ಮಾಡ್ಕೋಬೇಕು. ಗೆಟ್ ಬಟನ್ ಕ್ಲಿಕ್ ಮಾಡಬೇಕು. ಗೆಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನಮ್ಗೆ ಇಲ್ಲಿ KJD ನಂಬರ್, ಎಂಪ್ಲಾಯಿ ನೇಮ್, ಅರಿಯರ್ ಟೈಪ್, ಮಂತ್, ಇಯರ್, ಬೇಸಿಕ್, ಅಲವೆನ್ಸ್, ಗ್ರಾಸ್ ಸಾಲರಿ, ಡಿಡಕ್ಷನ್, ರಿಕವರಿ, ನೆಟ್ ಸಾಲರಿ, EST ನಂಬರ್ ಅಂತ ಹೇಳಿದೆ. ಇಷ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ಒಂದ್ ಬಾರಿ. ಎಷ್ಟು ಮಂತ್ ಅಂತಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಒಟ್ಟು 5 ತಿಂಗಳು ಅರಿಯರ್ಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಬಟನ್ ಗಮನಿಸಿ, ಇಲ್ಲಿ ಎಕ್ಸ್ಪೋರ್ಟ್ ಎಕ್ಸೆಲ್ ಅಂತ ಹೇಳಿದೆ. ನೆಕ್ಸ್ಟ್ ಸೆಂಡ್ ಟು ಖಜಾನೆ 2 ಅಂತ ಹೇಳಿದೆ. ಇಲ್ಲಿ ಸೆಂಡ್ ಟು ಖಜಾನೆ 2 ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಂಡ್ ಟು ಖಜಾನೆ 2 ಅಂತಂದ್ರೆ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ರೂವ್ ಅಂತ ಹೇಳಿ ಇದೆ. ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮ್ಗೊಂದು ಆಯ್ಕೆ ಬರುತ್ತೆ. ಇದ್ರಾಗ ಈಗ ನಮ್ಗೆ ಬಿಲ್ ನಂಬರ್ ಜೊತೆಗೆ ಹ್ಯಾಸ್ ಬಿನ್ ಜನರೇಟೆಡ್ ಅಂಡ್ ಸೆಂಡ್ ಟು ಖಜಾನೆ 2 ಅಂತ ಹೇಳಿದೆ. ಇದನ್ನು ಓಕೆ ಅಂತ ಮಾಡಬೇಕು. ನಂತರ ಮತ್ತೆ ನಾವು ಹೋಮ್ ಬಟನ್ ಬರ್ತೀವಿ. ಇಷ್ಟು ನಾವು HRMS ನಿಂದ ಡಿ.ಎ ಅರಿಯರ್ಸ್ ಅನ್ನು ಸೆಂಡ್ ಮಾಡುವಂತ ವಿಧಾನ, ಆಮೇಲೆ HRMS ನಲ್ಲಿ ಡಿ.ಎ ಅರಿಯರ್ಸ್ ಅನ್ನು ಹೇಗೆ ಜನರೇಟ್ ಮಾಡಬೇಕನ್ನುವಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿವಿ. ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.